ಹಾಯ್ ಎಲ್ರಿಗೂ. ಕಡಿಮೆ ಸಮಯದಲ್ಲಿ ಅತಿ ರುಚಿಯಾಗಿ ಮತ್ತು ಸುಲಭವಾಗಿ ಮಧ್ಯಾಹ್ನದ ಅಡುಗೆಗೆ ಏನಾದರೂ ಮಾಡಬೇಕು ಅಂತಿದ್ದರೆ ಈ ಒನ್ ಪಾಟ್ ಬಿಸಿಬೇಳೆಬಾತು ಬೆಸ್ಟ್ ಚಾಯ್ಸ್ ಅಂತಲೇ ಹೇಳ್ಬೋದು. ಬ್ಯಾಚುಲರ್ಸ್ಗೆ ಮತ್ತು ಆಫೀಸ್ಗೆ ಹೋಗೋರಿಗೆ ಇದು ತುಂಬ ಒಳ್ಳೆ ಮೀಲ್ ಅಂತಲೇ ಹೇಳ್ಬೋದು. ಇದರಲ್ಲಿ ಎಲ್ಲದೂ ಹಾಕಿರೋದ್ರಿಂದ, ಬೇಳೆ ತರಕಾರಿ ಎಲ್ಲ ಹಾಕಿರೋದ್ರಿಂದ ಹೆಲ್ತಿನೂ ಕೂಡ ಮತ್ತು ಬೇಗನೂ ಆಗುತ್ತೆ, ಟೈಮ್ ಸೇವಿಂಗ್ ಅಂತಲೂ ಹೇಳ್ಬೋದು. ಇದು ಮತ್ತು ಇದ್ರದ್ದು ವಿಶೇಷ ಏನು ಅಂತಂದರೆ, ಒನ್ ಪಾಟ್ ಮೀಲ್ ನಾನು ಇವತ್ತು ರೈಸ್ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ. ಪದೇ ಪದೇ ಪಾತ್ರೆಗಳನ್ನ ತೊಳೆಯೋ ಗೋಜೆ ಇಲ್ಲ, ಮತ್ತು ಅನ್ನ ಮತ್ತು ಬೇಳೆ ಸರಿಯಾಗಿ ಅದಕ್ಕೆ ಬೆಂದಿರುತ್ತೆ. ಮತ್ತು ಹೋಟೆಲ್ ಶೈಲಿನಲ್ಲಿ ಬಿಸಿಬೇಳೆಬಾತು ಒಂದೇ ಪಾತ್ರೆಯಲ್ಲಿ ಅಂದರೆ ರೈಸ್ ಕುಕ್ಕರಲ್ಲಿ ಮಾಡ್ಕೋಬೋದು, ಇಲ್ಲ ಕುಕ್ಕರಲ್ಲೂ ಮಾಡ್ಕೋಬೋದು. ಮೊದಲಿಗೆ ನಾನಿಲ್ಲಿ ಎಣ್ಣೆ ಅಥವಾ ತುಪ್ಪನ ಹಾಕಿ, ಎಣ್ಣೆ ಕಾದ ಮೇಲೆ 1 ಸ್ಪೂನು ಸಾಸಿವೆ ಹಾಕಿ ಮತ್ತು ಎರಡು ಅಥವಾ 3 ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕಿ ಕೈ ಆಡ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಈಗ ಎಣ್ಣೆಯಲ್ಲಿ ಸಾಸಿವೆ ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಸ್ವಲ್ಪ ಒಗ್ಗರಣೆ ಆದಮೇಲೆ 2 ಗೆಡ್ಡೆ ಅಷ್ಟು ಈರುಳ್ಳಿನ ಉದ್ದುದ್ದಕ್ಕೆ ಹಿಂಗೆ ಹೆಚ್ಚಿಟ್ಕೊಂಡಿದ್ದೀನಿ. ದಪ್ಪ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡ್ರೆ ನಿಮಗೆ ಆಮೇಲೂ ಬಾಯಿಗೆ ಸಿಗುತ್ತೆ, ಚೆನ್ನಾಗಿರುತ್ತೆ. ಬಿಸಿಬೇಳೆಬಾತಿಗೆ ಈರುಳ್ಳಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಕರ್ಬೇವಿನ ಸೊಪ್ಪನ್ನ ಹಾಕಿ ಒಗ್ಗರಣೆಯಲ್ಲಿ ಮಗ್ಸ್ತಾ ಇದ್ದೀನಿ. ನೋಡಿ, ಇಲ್ಲಿ ನಾನು ಅತಿ ಕಡಿಮೆ ಸಮಯದಲ್ಲಿ ಕಡಿಮೆ ಪಾತ್ರೆಯನ್ನು ಉಪಯೋಗಿಸಿ ಮಾಡ್ತಾ ಇರೋದು ನಾನಿಲ್ಲಿ. ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಸ್ವಲ್ಪ ಒಂದು ಅರ್ಧ ಬಾಡಿದ್ಮೇಲೆ ತರಕಾರಿಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ. 1 ಬಟ್ಲಷ್ಟು ಕ್ಯಾರೆಟು, 1 ಬಟ್ಲು ಬೀನ್ಸು, 1 ಬಟ್ಲು ನವಿಲುಕೋಸು ಮತ್ತು 1 ಬಟ್ಲು ಆಲೂಗೆಡ್ಡೆ ಮತ್ತು ಪೀಸ್ ಅಂದರೆ ಬಟಾಣಿ. ಫ್ರೋಝನ್ ಪೀಸ್ ಆದರೂ ಹಾಕೋಬೋದು, ಫ್ರೆಶ್ ಬಟಾಣಿನಾರ ಹಾಕೋಬೋದು. ಇದಿಷ್ಟು ತರಕಾರಿನ ಹಾಕಿ ಒಗ್ಗರಣೆಯಲ್ಲಿ ಚೆನ್ನಾಗಿ ಬಾಡಿಸ್ತಾ ಇದ್ದೀನಿ. ಅಂದರೆ ಚೆನ್ನಾಗಿ ಒಗ್ಗರಣೆಯಲ್ಲಿ ತರಕಾರಿನೂ ಕೂಡ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು. ರೈಸ್ ಕುಕ್ಕರಲ್ಲಾಗಿರೋದ್ರಿಂದ ಓಪನಾಗಿ ಈ ಥರ ಒಗ್ಗರಣೆ ಮಾಡಿಕೊಂಡು ಸ್ವಲ್ಪ 1-2 ನಿಮಿಷ ಲಿಡ್ ಮುಚ್ಚಿ ತರಕಾರಿ ಒಂದು ಸ್ವಲ್ಪ ಬೆಂದಂಗೆ ಆದಮೇಲೆ ಈಗ ನಾನು ಅದಕ್ಕೆ ಸ್ವಲ್ಪ 1 ಸ್ಪೂನಷ್ಟು ಅರಿಶಿನ ಸೇರಿಸ್ತಾ ಇದ್ದೀನಿ. ಅರಿಶಿನ ಎಲ್ಲ ಸೇರಿಸಿ ಮತ್ತೆ ಒಂದು ಸತಿ ತರಕಾರಿನೆಲ್ಲ ಕೈ ಆಡಬೇಕು. ನೋಡಿ, ಈ ಥರ ರೈಸ್ ಕುಕ್ಕರಲ್ಲಾದರೂ ಸರಿ, ಇಲ್ಲ ರೆಗ್ಯುಲರ್ ಕುಕ್ಕರಲ್ಲಾದರೂ ಈ ಥರ ಒಂದೇ ಸತಿ ಮಾಡಿಕೊಂಡ್ರೆ ನಿಮಗೆ ಟೈಮ್ ಸೇವ್ ಆಗುತ್ತೆ. ಈಗ ಸ್ವಲ್ಪ ಲಿಡ್ ಮುಚ್ಚಿ 1-2 ನಿಮಿಷ ಆದಮೇಲೆ ನಾನೀಗ 1 ಲೋಟ ಅಕ್ಕಿಗೆ ಅರ್ಧ ಲೋಟದಷ್ಟು ತೊಗರಿಬೇಳೆನ 2 ಸತಿ ಚೆನ್ನಾಗಿ ತೊಳ್ಕೊಂಡು ಒಂದು 10 ನಿಮಿಷ ನೆನೆಸಿಟ್ಕೊಂಡಿದ್ದೆ. ಈಗ ಅದೆರಡನ್ನೂ ಸೇರಿಸ್ತಾ ಇದ್ದೀನಿ. ಅಕ್ಕಿ ಮತ್ತು ತೊಗರಿಬೇಳೆನ ಕರೆಕ್ಟ್ ಪ್ರಮಾಣದಲ್ಲಿ ಹಾಕ್ಕೋಬೇಕು. 1 ಲೋಟ ಅಕ್ಕಿಗೆ ಅರ್ಧ ಲೋಟದಷ್ಟು ತೊಗರಿಬೇಳೆನ ಹಾಕಿ ಚೆನ್ನಾಗಿ ತೊಳ್ಕೊಂಡು ಒಂದು 10 ನಿಮಿಷ ನೆನೆಸಾದ್ಮೇಲೆ ನಾನೀಗ ಒಗ್ಗರಣೆಯಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಇದಿಷ್ಟನ್ನು ಸೇರಿಸಿ ಒಟ್ಟಿಗೆ ಹಾಕ್ಕೊಂಡ್ರೆ, ಎಲ್ಲ ಒಟ್ಟಿಗೆ ಬೇಯಿಸ್ಕೊಂಡ್ರೆ ನಿಮಗೆ ಟೈಮ್ ಕೂಡ ಸೇವ್ ಆಗುತ್ತೆ ಮತ್ತು ರುಚಿನೂ ಕೂಡ ತುಂಬ ಚೆನ್ನಾಗಿರುತ್ತೆ. ಈಗ ಹಾಕ್ಬಿಟ್ಟು 1-2 ನಿಮಿಷ ಕೈ ಆಡಿ ಲಿಡ್ ಮುಚ್ಚಿದ್ಮೇಲೆ 1-2 ನಿಮಿಷ ಆದಮೇಲೆ ಮತ್ತೆ ಓಪನ್ ಮಾಡಿ ನಾನು ಟೊಮೆಟೊನ ಸೇರಿಸ್ಕೊಳ್ತಾ ಇದ್ದೀನಿ. ಟೊಮೆಟೊ ಈಗ ನೀವು ಒಂದಾದರೂ ಹಾಕ್ಕೋಬೋದು, ದಪ್ಪ ಗೆಡ್ಡೆ ಆದರೆ 1 ಹಾಕ್ಕೊಳ್ಳಿ, ಸಣ್ಣದಾದರೆ 2 ಗೆಡ್ಡೆ ಟೊಮೆಟೊನ ಹೆಚ್ಚಿಬಿಟ್ಟು ಹಾಕ್ಕೊಳ್ಳಿ. ಈಗೆಲ್ಲ ಒಗ್ಗರಣೆ ಮತ್ತು ಅಕ್ಕಿ ಬೇಳೆ ಎಲ್ಲ ಚೆನ್ನಾಗಿ ಕೈ ಆಡಿದ್ಮೇಲೆ ನಾನೀಗ ಅದಕ್ಕೆ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈಗ ನಾನು ನೀರನ್ನು 1 ಲೋಟ, ಈಗ ನೋಡಿ 1 ಲೋಟ ಹಾಕಿ ಮತ್ತು 1 ಲೋಟ, ಈ ಥರ 4 ಲೋಟ ಸೇರಿಸ್ಕೊಳ್ತಾ ಇದ್ದೀನಿ ನಾನು ನೀರು. ಬೇಯೋದಕ್ಕೆ ಇವಾಗ 4 ಲೋಟ ನೀರನ್ನು ಹಾಕ್ತಾಯಿದ್ದೀನಿ. ಆಮೇಲೆ ಮಧ್ಯದಲ್ಲಿ ಒಂದು ಸತಿ ಕೈ ಆಡಿಬಿಟ್ಟು ಮತ್ತೆ ಉಪ್ಪು ಮತ್ತು ಹುಳಿ ಎಲ್ಲ ಸೇರಿಸ್ಬೇಕು. ಆವಾಗ ಮತ್ತೆ ನಾವು ನೀರನ್ನ ಆ್ಯಡ್ ಮಾಡ್ಕೋಬೋದು. ಈಗ ಬೇಯೋದಕ್ಕೆ ತರಕಾರಿ, ಅಕ್ಕಿ, ಬೇಳೆ ಎಲ್ಲ ಒಟ್ಟಿಗೆ ಬೇಯೋದಕ್ಕೆ ನಾನು 4 ಲೋಟದಷ್ಟು ನೀರು ಹಾಕಿದ್ದೀನಿ. 1 ಲೋಟ ಅಕ್ಕಿಗೆ ಅರ್ಧ ಲೋಟ ತೊಗರಿಬೇಳೆ ಮತ್ತು 4 ಲೋಟ ನೀರು ಹಾಕಿದ್ದೀನಿ. ಈಗ ನಾನಿಲ್ಲಿ ಬಿಸಿಬೇಳೆಬಾತ್ ಪೌಡರ್, ಮನೆಯಲ್ಲೇ ಮಾಡ್ಕೊಂಡಿರೋಂಥ ಬಿಸಿಬೇಳೆಬಾತ್ ಪೌಡರು 3 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಆಮೇಲೆ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಇದಿಷ್ಟು ಹಾಕಿ ಕೈ ಆಡಿಬಿಟ್ಟು ನಾವು ಲಿಡ್ನ ಮುಚ್ಚಿ ನಾವು ಕುಕ್ ಆಗೋಕ್ಕೆ ಬಿಡಬೇಕು. ಈಗೆಲ್ಲ ಮಸಾಲೆ, ತರಕಾರಿ, ಅಕ್ಕಿ, ಬೇಳೆ ಎಲ್ಲ ಒಟ್ಟಿಗೆ ಬೇಯಿಸ್ಕೊಂಬಿಟ್ರೆ ಬೇಗನೂ ಆಗೋಗುತ್ತೆ ಅಡುಗೆ. ಈ ಆಫೀಸ್ಗೆ ಹೋಗೋರಿಗೆ ಮತ್ತು ಅರ್ಜೆಂಟ್ ಇರೋರಿಗೆ ಅಥವಾ ಸ್ಟೂಡೆಂಟ್ಸು, ಈ ಥರ ಬ್ಯಾಚುಲರ್ಸ್ಗೆ ಇರೋರಿಗೆಲ್ಲ ಈ ಥರ ಒಂದು ಸತಿ ಮಾಡ್ಕೊಂಬಿಟ್ರೆ 2 ಸತಿ ತರಕಾರಿ ಬೇಯಿಸ್ಕೊಳ್ಳೋದು ಮತ್ತು ಕೂಡಿಸ್ಕೊಳ್ಳೋದು ಅದೆಲ್ಲ ಗೋಜೆ ಇರೋದಿಲ್ಲ. ಈಗ ನಾನು ಲಿಡ್ ಮುಚ್ಚಿ ರೈಸ್ ಕುಕ್ಕರಲ್ಲಿ ಬೇಯೋದಕ್ಕೆ ಇಟ್ಟಿದ್ದೀನಿ. ನೋಡಿ, ಈಗ ಟೈಮ್ ಸ್ಟಾರ್ಟ್ ಆಗಿದೆ. ಬೇಗನೆ ಆಗೋಗುತ್ತೆ ಮತ್ತು ರುಚಿಯಾಗೂ ಕೂಡ ಆಗುತ್ತೆ. 10 ನಿಮಿಷ ಆದಮೇಲೆ ನಾನು ಮತ್ತೆ ಲಿಡ್ನ ತೆಗೆದು ಒಂದು ಸತಿ ಕೈ ಆಡಿಬಿಟ್ಟು ನೋಡಿ, ಈಗ ಅರ್ಧ ಕುಕ್ಕಾಗಿದೆ. ಇದು ಹೆಚ್ಚು ಕಮ್ಮಿ 3/4 ಭಾಗ ಬೆಂದಿದೆ ಇದು. ಈಗ ನಾವು ಅದಕ್ಕೆ ಮತ್ತೆ ಇನ್ನೂ ಸ್ವಲ್ಪ ನೀರು ಬೇಕಾದರೆ ಸೇರಿಸ್ಕೊಂಡು, ಯಾಕೆಂದರೆ ಬಿಸಿಬೇಳೆಬಾತು ಸಾಫ್ಟಾಗಿ ಮತ್ತು ಸ್ವಲ್ಪ ಲಿಕ್ವಿಡ್ ಕನ್ಸಿಸ್ಟೆನ್ಸಿಲೇ ಇದ್ದರೆ ಚೆನ್ನಾಗಿರುತ್ತೆ. ಅದಕ್ಕೆ ಮತ್ತೆ ನಾನು ಬಿಸಿನೀರನ್ನ ಮಾಡಿಕೊಂಡು 1 ಲೋಟದಷ್ಟು ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೋಡಿ, ಈಗ ನೋಡಿಕೊಂಡು ಹಾಕ್ಕೋಬೇಕಾಗುತ್ತೆ. ಅದಕ್ಕೆ ಈಗ ನಾನು ನೀರನ್ನು ಸೇರಿಸಿ ಮತ್ತೆ ಬೇಯೋದಕ್ಕೆ ಇಟ್ಟೆ. ಈಗ 1-2 ನಿಮಿಷ 10 ನಿಮಿಷ ಆದಮೇಲೆ ನಾನೀಗ ಲಾಸ್ಟಲ್ಲಿ ಉಪ್ಪೆಲ್ಲ ಹಾಕಿರುತ್ತೆ. ಹುಣಸೆ ಹುಳಿ ಮಾತ್ರ ನೀವು ಲಾಸ್ಟಲ್ಲೇ ಹಾಕ್ಕೋಬೇಕು, ಮುಂಚೆನೇ ಹಾಕಿದ್ರೆ ಬೇಳೆ ಬೇಯೋದಿಲ್ಲ. ಹಾಗಾಗಿ ಈಗ ನೋಡಿ ಕುದೀತಾ ಇದೆ.
ಈಗ ನಾವು ಹುಣಸೆ ಹುಳಿನ ಸೇರಿಸ್ಕೋಬೇಕು. ನೋಡಿ ಹುಣಸೆ ಹುಳಿ ನಾನು ನಲ್ಲಿಕಾಯಿ ಗಾತ್ರದಷ್ಟು ಹುಣಸೆಹಣ್ಣ ನೆನೆಸಿಟ್ಕೊಂಡಿದ್ದೆ, ಅದನ್ನು ಈಗ ಸೇರಿಸ್ಕೊಳ್ತಾ ಇದ್ದೀನಿ. ಹುಣಸೆ ರಸನ ಸೇರಿಸ್ಕೊಂಡು ಮತ್ತೆ ಒಂದು ಸತಿ ಕೈ ಆಡಬೇಕು. ಕೈ ಆಡಿದ್ಮೇಲೆ ಮತ್ತೆ ಇನ್ನೊಂದು ಸತಿ ಮುಚ್ಚಿಟ್ಟು ಆಮೇಲೆ ಕ್ಲೀನಾಗಿ ಹೊಂದ್ಕೊಳ್ಳೋಕ್ಕೆ ಬಿಡಬೇಕು. ನೋಡಿ ಹೆಚ್ಚು ಕಮ್ಮಿ ಮುಕ್ಕಾಲು ಭಾಗ ಆಗಲೇ ಬೆಂದೋಗಿದೆ, 95% ಅಷ್ಟೆಲ್ಲ ಆಗಿದೆ. ಇನ್ನೊಂದು ಸ್ವಲ್ಪ ಕೂಡ್ಕೋಬೇಕಷ್ಟೇ. ಉಪ್ಪು ಹಾಕಿದ್ದೀವಿ, ಹುಳಿ ಹಾಕಿದ್ದೀವಿ, ಖಾರ ಎಲ್ಲ ಆಗಿದೆ. ಇನ್ನೊಂದು ಸತಿ ಚೆನ್ನಾಗಿ ಕೈ ಆಡಿಬಿಟ್ಟು ಬೇಯೋದಕ್ಕೆ ಇಡಬೇಕಷ್ಟೇ. ಈಗ ಬೇಗ ಆಗೋಗುತ್ತೆ. ಎಲ್ಲ ಇದರಲ್ಲೇ ಬಂದೋಗಿರೋದ್ರಿಂದ ಇದು ಹೆಲ್ತಿ ಕೂಡ. ಇದನ್ನು ನೀವು ಬಾಕ್ಸಿಗೆ, ಲಂಚ್ ಬಾಕ್ಸಿಗೆ ಹಾಕ್ಕೊಂಡು ಹೋಗ್ಬೋದು, ಬೆಳಗ್ಗೆ ತಿನ್ಬೋದು, ಇಲ್ಲ ರಾತ್ರಿ ಡಿನ್ನರಿಗೂ ಕೂಡ ಮಾಡ್ಕೋಬೋದು. ಈ ರೆಸಿಪಿನ ಒಂದು ಸತಿ ಟ್ರೈ ಮಾಡಿ. ಮುಂಚೆನೇ ಇಲ್ಲಿ ಒಗ್ಗರಣೆ ಎಲ್ಲ ಹಾಕಿರೋದ್ರಿಂದ ಮತ್ತೆ ಒಗ್ಗರಣೆ ಹಾಕೋದೇನು ಬೇಕಿಲ್ಲ. ಬಿಸಿ ಬಿಸಿಯಾಗಿರೋಂಥ ತರಕಾರಿ ಎಲ್ಲ ಹಾಕಿರೋಂಥ ಹೆಲ್ತಿ ಬಿಸಿಬೇಳೆಬಾತು, 1 ಪಾಟ್ ಮೀಲ್ ಬಿಸಿಬೇಳೆಬಾತು ರೈಸ್ ಕುಕ್ಕರ್ನಲ್ಲಿ ತಯಾರಾಗಿದೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಎಲ್ಲ ಒಟ್ಟಿಗೆ ಮಾಡಿಬಿಡ್ಬೋದು, ಬೇಗನೂ ಮಾಡಿಕೊಂಡು ತಿನ್ಬೋದು. ರುಚಿಯಾಗಿರೋಂಥ ಬಿಸಿಬೇಳೆಬಾತು ರೆಡಿಯಾಗಿದೆ. ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಬೆಲ್ ಐಕಾನ್ನ ಒತ್ತಿ, ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೆಚ್ಚಿನ ಒಳ್ಳೆಯ ವೀಡಿಯೋಗೋಸ್ಕರ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಈಟ್ ಹೆಲ್ತಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.